ಫ್ರೆಂಡ್ಸ್, ಇವತ್ತು ಇರಾನ್ ಮತ್ತು ಇಸ್ರೇಲ್ ಪರಸ್ಪರ ಬಾಂಬ್ ಎಸೆಯುತ್ತಿರಬಹುದು. ಆದರೆ ಇತಿಹಾಸದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? 1989ರ ಮೊದಲು ಇವೆರಡು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದವು. ಇಸ್ರೇಲ್ಗೆ ಇರಾನ್ ಅತಿ ಹೆಚ್ಚು ತೈಲ ಕೊಡುತ್ತಿತ್ತು. ಬದಲಿಗೆ ಇಸ್ರೇಲ್ ತನ್ನ ಬೆಸ್ಟ್ ಟೆಕ್ನಾಲಜಿಯನ್ನು ಇರಾನ್ಗೆ ನೀಡುತ್ತಿತ್ತು. ಆದರೆ 1989ರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿ ಎಲ್ಲವನ್ನೂ ಬದಲಿಸಿತು. ಹೊಸ ಸರ್ಕಾರ ಬಂದ ಕೂಡಲೇ ಇಸ್ರೇಲ್ ಅನ್ನು ತನ್ನ ನಂಬರ್ 1 ಶತ್ರು ಆಗಿ ಘೋಷಿಸಿತು. ಅಲ್ಲಿಂದ ಶುರುವಾದ ಈ ದ್ವೇಷ ಈಗ ಮಹಾಯುದ್ಧದ ಹಂತಕ್ಕೆ ಬಂದು ನಿಂತಿದೆ. ಈಗಿನ ಸಂಘರ್ಷದ ಹಿಂದೆ ಇರೋದು ಇರಾನ್ನ ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ. ಕಳೆದ 30 ವರ್ಷಗಳಿಂದ ಇವರದೇ ರೂಲ್ಸ್. ಖಮೇನಿಯವರ ಪ್ಲಾನ್ ಬಹಳ ಕ್ಲಿಯರ್. ಇಸ್ರೇಲ್ ಅನ್ನು ಭೂಪಟದಿಂದ ಅಳಿಸಿ ಹಾಕಬೇಕು. ಇದಕ್ಕಾಗಿ ಅವರು ಇಸ್ರೇಲ್ ಸುತ್ತಲೂ ಇರುವ ಹಮಾಸ್, ಹಿಜುಲ್ಲಾ ಮತ್ತು ಹೌತಿಗಳಂತಹ ಸಶಸ್ತ್ರ ಗುಂಪುಗಳಿಗೆ ಹಣ ಮತ್ತು ಶಸ್ತ್ರಾಸ್ತ್ರ ನೀಡಿ ರಿಂಗ್ ಆಫ್ ಫೈರ್ ಕ್ರಿಯೇಟ್ ಮಾಡಿದರು. ಅಂದರೆ ಇರಾನ್ ನೇರವಾಗಿ ಯುದ್ಧ ಮಾಡದೆ ಈ ಗುಂಪುಗಳ ಮೂಲಕ ಇಸ್ರೇಲ್ ಮೇಲೆ ನಿರಂತರ ದಾಳಿ ಮಾಡಿಸುತ್ತಾ ಬಂತು. ಆದರೆ ಇತ್ತೀಚೆಗೆ ಈ ನೆರಳು ಯುದ್ಧ ಕೊನೆಯಾಗಿ ಇಬ್ಬರು ನೇರವಾಗಿ ಕ್ಷಿಪಣಿ ದಾಳಿ ಮಾಡಿಕೊಳ್ಳುತ್ತಿದ್ದಾರೆ. ಹೀಗಿನ ಯುದ್ಧಕ್ಕೆ ಅಸಲಿ ಕಾರಣ ಇರಾನ್ನ ನ್ಯೂಕ್ಲಿಯರ್ ಬಾಂಬ್ ಕನಸು. ಇರಾನ್ ಅಣುಬಾಂಬ್ ತಯಾರಿಸಿದರೆ ತನ್ನ ಅಸ್ತಿತ್ವಕ್ಕೆ ಅಪಾಯ ಅಂತ ಇಸ್ರೇಲ್ ನಂಬಿದೆ. ಅದಕ್ಕಾಗಿಯೇ ಇಸ್ರೇಲ್ ಈಗ ಇರಾನ್ನ ಮಿಲಿಟರಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡುತ್ತಿದೆ. ಅಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ ಇತರ ಮುಸ್ಲಿಂ ದೇಶಗಳು ಇರಾನ್ಗೆ ಯಾಕೆ ಸಪೋರ್ಟ್ ಮಾಡುತ್ತಿಲ್ಲ ನೋಡಿ. ಸೌದಿ ಅರೇಬಿಯಾ, ಯುಎಇನಂತಹ ದೇಶಗಳು ಸುನ್ನಿ ಮುಸ್ಲಿಂ ರಾಷ್ಟ್ರಗಳು, ಇರಾನ್ ಶಿಯಾ ರಾಷ್ಟ್ರ. ಇವರ ನಡುವೆ ಹಳೆಯ ಪೈಪೋಟಿ ಇದೆ. ಅರಬ್ ದೇಶಗಳಿಗೆ ಇಸ್ರೇಲ್ಗಿಂತ ಹೆಚ್ಚಾಗಿ ಇರಾನ್ನಿಂದಲೇ ಅಪಾಯವಿದೆ ಎಂಬ ಭಯವಿದೆ. ಹಾಗಾಗಿಯೇ ಅವರು ಇರಾನ್ ಪರವಾಗಿ ನಿಲ್ಲದೆ ಸುಮ್ಮನಿದ್ದಾರೆ ಅಥವಾ ಇಸ್ರೇಲ್ ಜೊತೆ ರಹಸ್ಯವಾಗಿ ಕೈಜೋಡಿಸಿದ್ದಾರೆ. ಸೊ ಇದು ಕೇವಲ ಧರ್ಮದ ಯುದ್ಧವಲ್ಲ, ಇದು ಈ ಭಾಗದಲ್ಲಿ ಯಾರು ಬಾಸ್ ಆಗಬೇಕು ಎಂಬ ಪವರ್ ಗೇಮ್. ಈ ಯುದ್ಧದಲ್ಲಿ ಇರಾನ್ ಬಹುತೇಕ ಒಂಟಿಯಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.